guys, welcome back to my channel Kavya's Madness. Energy ಸ್ವಲ್ಪ ಕಮ್ಮಿ ಇದೆ guys because I'm on my period, so period second day. ಸೊ ನನಗೆ ಸ್ವಲ್ಪ ಎನರ್ಜಿ ಕಮ್ಮಿ ಇದೆ, ತುಂಬ ಬ್ಯಾಕ್ ಪೇನ್ ಆಗಲಿ ಮೇಲೆ ಸ್ಟಮಕ್ ಪೇನ್ ಜಾಸ್ತಿ ಇದೆ. ಸೊ ಹಾಗೆ ಎನರ್ಜಿ ಕಮ್ಮಿ ಇದೆ, ಬಟ್ ಸ್ಟಿಲ್ ನನಗೆ ನನಗೊಂದು ಏಮ್ ಇದೆ, ಅದನ್ನು ರೀಚ್ ಆಗೋ ತನಕ ನಾನು ವೀಡಿಯೋ ಮಾಡಲೇಬೇಕಾಗ್ತದೆ. ಸೊ ಆ ರೀಸನಿಂದ ನಾನು ವೀಡಿಯೋ ಮಾಡ್ತಾ ಇದ್ದೇನೆ. ಆಫೀಸಿಂದ ಬಂದ ತಕ್ಷಣವೇ ಕೈಕಾಲು ಮುಖ ತೊಳೆದು ಒಂದು ಪಾತ್ರೆ ತೊಳೆಯುವ ಅಂತ ಇದ್ದೆ. ಬಿಕಾಸ್ ಇವತ್ತು ಮಾರ್ನಿಂಗ್ದು ಸ್ವಲ್ಪ ಪಾತ್ರೆ ಇತ್ತು, ಮಾರ್ನಿಂಗ್ ತೊಳಿಲಿಕ್ಕಾಗಲಿಲ್ಲ, ತುಂಬ ಪಾತ್ರೆ ಇದ್ದಿದ್ದರಿಂದ ಪಾತ್ರೆ ತೊಳೆಯೋ ಕಾರ್ಯದಲ್ಲಿ ತೊಡಗಿದ್ದೇನೆ. ಬಂದ ತಕ್ಷಣವೇ ಕೈಕಾಲು ತೊಳೆದು ಡ್ರೆಸ್ ಚೇಂಜ್ ಮಾಡಿದೆ, ಪಾತ್ರೆ ತೊಳಿತಾ ಇದ್ದೆ. ಇದೆಲ್ಲ ಮನೇಲಿ ಇದ್ದಿದ್ದರೆ ಅಮ್ಮ ಎಷ್ಟೋ ಕ್ಲೀನ್ ಮಾಡಿ ಇರ್ತಿದ್ವಿ. ಇಲ್ಲಿ ಇವಾಗ ನನಗೆ ನಾನೇ ಬಂದು ನಾನೇ ತೊಳೆದು ತುಂಬ ಕಷ್ಟ ಆಗ್ತಿದೆ. ಪಾತ್ರೆ ಎಲ್ಲ ತೊಳೆದಿಟ್ಟಾದಮೇಲೆ ಜಿಂಕ್ ಕ್ಲೀನ್ ಮಾಡ್ತಿದ್ದೇನೆ. ಸೊ ಪರ್ ಡೇ ನಾನು 3 to 4 ಟೈಮ್ಸ್ ಜಿಂಕ್ ಕ್ಲೀನ್ ಮಾಡ್ತೇನೆ. ಸೊ ನನಗೆ ಸಿಂಕ್ ಕ್ಲೀನ್ ಇರಬೇಕು, ಕ್ಲೀನ್ ಇಲ್ಲ ಅಂದರೆ ಆಗಲ್ಲ, ಒಂಥರ ಇರಿಟೇಷನ್ ಥರ ಆಗ್ತದೆ. ಸೊ ಸಿಂಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ಅದೇ ಟೈಮಲ್ಲಿ ಬಿಸಿ ನೀರಿಟ್ಟಿದ್ದೇನೆ. ಸೊ ಪಾತ್ರೆ ತೊಳೆದು ಸಿಂಕ್ ಕ್ಲೀನ್ ಆದಮೇಲೆ ನೀರು ಬೆಚ್ಚಾಗಿ ಆಗ್ತದಲ್ಲ, ಇವಾಗ ಮಳೆಗಾಲ ಬೇರೆ ಅಲ್ಲ, ಸೊ ನನಗೆ ಬಿಸಿ ನೀರು ಬೇಕಾಗ್ತದೆ. ಸೊ ಹಾಗೆ ಬಿಸಿ ನೀರಿಟ್ಟಿದ್ದೇನೆ. ಸೊ ಕರೆಕ್ಟ್ ಆಯಿತು. ಎಲ್ಲ ಕೆಲಸ ಆದಮೇಲೆ ನೀರು ತುಂಬ ಬಿಸಿಯಾಗಿತ್ತು. ಸೊ ಹಾಗೆ ನಾನು ಬಿಸಿ ನೀರನ್ನು ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಬಿಸಿ ನೀರಿಗೆ ಅರ್ಧ ನಿಂಬೆಹಣ್ಣು ತಗೊಳ್ತಾ ಇದ್ದೇನೆ. ಬಿಕಾಸ್ ನಿಂಬೆಹಣ್ಣು ಯೂಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮಗೆ ಬಾಡಿ ಆರ್ಡರ್ ಕಮ್ಮಿ ಆಗ್ತದೆ. ವೆಲ್ ಟು ಹ್ಯಾವ್ ಸಮ್ ಸ್ವೀಟ್ಸ್, ಇಂಕ ಸ್ವೀಟ್ಸ್ ಕ್ರೇವಿಂಗ್ಸ್ ಮಸ್ತ್ ಅಂಡೆ. ಸೊ ಯಾನು ನೇಂದ್ರ ಬನಾನ ಉಂಟತ್ತ, ನೇಂದ್ರ ಬನಾನಾಡು ದಳಾರ ಮಲ್ಪಗ ಬಂದು ಎನ್ನುವುದು. ಇಲ್ಲಿ ನಮಗೆ ನೇಂದ್ರ ಬಾಳೆಹಣ್ಣು, ಹನಿ ಮತ್ತು ಗೀ ಬೇಕಾಗ್ತದೆ. ಫಸ್ಟ್ ನಾವು ಬನಾನಾನ ರೌಂಡಾಗಿ ಕಟ್ ಮಾಡ್ಕೋಬೇಕು. ಸೊ ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. 1 ಸ್ಪೂನ್ ತುಪ್ಪ ಹಾಕಿದ್ದೇನೆ, ತುಪ್ಪ ಬಿಸಿ ಆಗಿದೆ. ಸೊ ಆಮೇಲೆ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬನಾನನ ಆ್ಯಡ್ ಮಾಡ್ತಾ ಇದ್ದೇವೆ. ಬನಾನ ಈ ಕಲರ್ ಆಗ್ತದೆ, ಬ್ರೌನಿಷ್ ಆಗುವಾಗ ನಾವು ಇದಕ್ಕೆ ಅರ್ಧ ಸ್ಪೂನ್ ಹನಿ ಆ್ಯಡ್ ಮಾಡ್ತಾ ಇದ್ದೇವೆ. ನಾವು ಇಟ್ ಈಸ್ ಆಲ್ಮೋಸ್ಟ್ ಡನ್ ಗೈಸ್. ನೀವು ಇದನ್ನು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಫಸ್ಟ್ ಲೆಟ್ ಮಿ ಹ್ಯಾವ್. ಇದನ್ನು ಯಾವಾಗಲೂ ಮಾಡ್ತಿರ್ತಾನೆ. ನನಗೆ ತುಂಬ ಸ್ವೀಟ್ಸ್ ಕ್ರೇವಿಂಗ್ಸ್ ಆದಾಗ ಜಸ್ಟ್ ಒಂದು ಬನಾನ ತೊಗೊಂಡು ಕಟ್ ಮಾಡಿ ಹೀಗೆ ಮಾಡ್ಕೊಂಡು ತಿಂತಾ ಇರ್ತೇನೆ. ಅರ್ಲಿಯರ್ ಐ ವಾಸ್ ಯೂಸಿಂಗ್ ಶುಗರ್, ಈಗ ಶುಗರ್ ಕಮ್ಮಿ ಮಾಡಿದ್ದೇನೆ. ಸೊ ನಾನು ಇನ್ಸ್ಟೆಡ್ ಆಫ್ ಶುಗರ್ ನಾನು ಹನಿ ಯೂಸ್ ಮಾಡ್ತೇನೆ. ಮನೇಲಿರುವಾಗ ಅಮ್ಮ ತುಂಬ ತಿಂಡಿ ಎಲ್ಲ ಮಾಡಿಕೊಡ್ತಾಯಿದ್ರು, ಅಡುಗೆ ಮಾಡ್ತಾಯಿದ್ರು, ಒಂದೇ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಅಮ್ಮ ಮನೇಲಿರುವಾಗ ನಮ್ಮ ಮನೆ ಕೆಲಸ ಮುಗಿಸಿ, ನಮ್ಮದು ತೋಟ ಇದೆ, ತೋಟದಲ್ಲಿ ಕೆಲಸ ಮುಗಿಸಿ, ಆಮೇಲೆ ದನ ನೋಡಿ, ಆಮೇಲೆ ಮನೇಲೆಲ್ಲ ಕೆಲಸ ಮುಗಿಸಿ, ಮನೇಲಿ ಅಮ್ಮ ಲೈಕ್ ಫುಡ್ ಒಳ್ಳೆ ಫುಡ್ ಮಾಡಿಕೊಡ್ತಾಯಿದ್ರು. ತುಂಬ ಮಿಸ್ ಮಾಡ್ಕೊಳ್ತೇನೆ ಅದನ್ನು, ಅಮ್ಮನ. ಈಗ ತುಂಬ ದೂರ ಇದ್ದೇನೆ ಅಮ್ಮಯಿಂದ. ಅಂದರೆ ನಾನು ಕೆಲಸದಲ್ಲಿದ್ದೇನೆ, ಲೈಕ್ ಪ್ರೈವೇಟ್ ಕಂಪನೀಲಿ ವರ್ಕ್ ಮಾಡ್ತಿದ್ದೆ, ನಮ್ಮ ಮನೇಲಿದ್ದಾರೆ. ಸಾರಿ ಗೈಸ್. ಅವಾಗ ಉಪ್ಪು ಹುಳಿ ಖಾರ ಏನಾದರೂ ಕಮ್ಮಿ ಆದರೆ ಅಮ್ಮಂಗೆ ಲೈಕ್ ಇದ್ಯಾರು ತಿಂತಾರೆ ಬೈತಾಯಿದ್ವಿ. ಇವಾಗ ಸ್ವಂತ ಮಾಡ್ಕೊಂಡು ತಿನ್ನುವಾಗ ಗೊತ್ತಾಗ್ತದೆ ಇದ್ರ ಪೇನ್ ಹೇಗಿರುತ್ತೆ ಅಂತ. ಬಿಕಾಸ್ ನಮ್ಮಮ್ಮ ನಮಗೆ ಮಾಡಿ ಹಾಕಿ ದನ ಕರು ನೋಡಿಕೊಂಡು ತೋಟದಲ್ಲಿ ಕೆಲಸ ಮಾಡಿ, ನಮ್ಮದೇ ತೋಟದಲ್ಲಿ ಕೆಲಸ ಮಾಡಿ, ಕೆಲವೊಂದು ಟೈಮ್ 3-4 ಕಿಲೋಮೀಟರ್ಸ್ ಕಾಫಿ ಬೀಚ್ ಇದೆಯಲ್ಲ ಅದನ್ನು ಹೊತ್ಕೊಂಡು ಬರ್ತಾರೆ. ಲೈಕ್ ಅದು ಪರ್ ಇದರಲ್ಲಿ 70 to 80 kgs ಇರುತ್ತೆ ಪರ್ ಚೀಲದಲ್ಲಿ. ಸೊ ಅದನ್ನೊಂದು 5-6 ಸರಿ ಹೊತ್ಕೊಂಡು ಬರ್ತಾರೆ. ತುಂಬ ಸೌದೆ ಎಲ್ಲ ತೊಗೊಂಡು ಬರ್ತಾಯಿದ್ರು ತೋಟದಲ್ಲಿ. ಬಿಕಾಸ್ ನಮಗೆ ನೀರು ಬೇಕು ಅಂತ ಹೇಳಿದರೆ, ಬಿಸಿ ನೀರು ಬೇಕು ಅಂತ ಹೇಳಿದರೆ ಅದು ಸೌದೆಯಲ್ಲಿ ಮಾಡ್ತಿದ್ರು. ಮತ್ತು ಆವಾಗಿನ ಕಾಲದಲ್ಲಿ ಲೈಕ್ ನಮ್ಮ ಹಳ್ಳಿ ಕಡೆ ಎಲ್ಲ ಸೌದೆಯಲ್ಲೇ ಅಡುಗೆ ಜಾಸ್ತಿ ಮಾಡೋದು. ಆಮೇಲೆ ದನಕ್ಕೆ ಹುಲ್ಲು ತೊಗೊಂಡು ಬರ್ತಾಯಿದ್ರು. ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಅನ್ನಿಸ್ತದೆ ಯಾರಿಗೋಸ್ಕರ ದುಡಿಯೋದು, ಸುಮ್ಮನೆ ಮನೆಗೆ ಹೋಗಿ ಕೆಲಸ ಮಾಡೋಣ ಅಂತ. ಏನು ಮಾಡೋಣ, ಕಮಿಟ್ಮೆಂಟ್ಸ್ ಇದೆ, ಐ ಹ್ಯಾವ್ ಟು ವರ್ಕ್ ಯು. ಅಮ್ಮನ ಬೆಲೆ ಮನೆಯಿಂದ ದೂರ ಇದ್ದವರಿಗೆ ಗೊತ್ತಿರುತ್ತೆ. ಇಲ್ಲಿ ನಾನು ಹಾಗೆಯೇ ಮನೆಗೆ ಬಂದು ಕೆಲಸ ಎಲ್ಲ ಮಾಡಿ, ಅಡುಗೆ ಮಾಡಿ, ಪಾತ್ರೆ ತೊಳೆದು ನನ್ನ ಸ್ವಂತ ಕೆಲಸ ಕಾರ್ಯ ನೋಡ್ಕೋಬೇಕು.
ಅಮ್ಮ ಇದ್ದಿದ್ರೆ ನೀವು ಹಾಗೆ ಯಾರಾದರೂ ಮನೇಲಿದ್ದರೆ ಉಪ್ಪು ಹುಳಿ ಖಾರ ಏನಾದರೂ ಕಮ್ಮಿ ಇದೆ ಅಂತ ಹೇಳಿ ಅಮ್ಮ ಜೊತೆ ಜಗಳ ಆಡಬೇಡಿ, ತಿನ್ನಲ್ಲ ನಂಗೆ ಊಟ ಬೇಡ ಅಂತೆಲ್ಲ ಸೈಡ್ ಬಿಸಾಕಬೇಡಿ. ಯು ಪೀಪಲ್ ನಾವು ಲೈಕ್ ನಿಮ್ಗೆ ಇವಾಗ ಅರ್ಥ ಆಗಲ್ಲ, ಆಮೇಲೆ ಅರ್ಥ ಆಗುತ್ತೆ. ಈಗೇನೆ ಯೋಚನೆ ಮಾಡ್ತಾಯಿದ್ದೆ, ವಾಟ್ ಇಫ್ ಐ ಗೆಟ್ ಮ್ಯಾರಿಡ್. ಮದುವೆ ಆದರೆ ಬ್ಯಾಚುಲರ್ ಲೈಫ್ ಫ್ರೀಡಮ್ ಹೋಗುತ್ತೆ. ಮದುವೆ ಆದರೆ ಈಗ ನಂದು ಒಬ್ಳದೇ ನೋಡ್ಕೊಂಡ್ರೆ, ಮದುವೆ ಆದಮೇಲೆ ಅತ್ತೆ ಮಾವ ಇನ್ನೊಬ್ಬರು ಮನೆಯಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಇಲ್ಲಾದರೆ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡಿ ಮನೆಯಲ್ಲಿ, ನನ್ನ ಮನೆಯಲ್ಲಿ ಸ್ವಂತ ಮನೆ ಅಂತಿರುವಾಗ ನಮಗೆ ಯಾರದೇ ಏನು ಕಿರಿಕಿರಿ ಇರಲ್ಲ. ಎಷ್ಟೊತ್ತು ಬೇಕಾದರೆ ಹೇಳ್ಬೋದು, ಹೇಗೆ ಬೇಕಾದರೆ ಇರ್ಬೋದು. ಇನ್ನೊಬ್ಬನ ಮನೆಗೆ ಹೋದ್ಮೇಲೆ ಐ ಕಾಂಟ್ ಈವನ್ ಇಮ್ಯಾಜಿನ್ ಹೌ ಮೈ ಲೈಫ್ ವಿಲ್ ಬಿ ಆಫ್ಟರ್ ದ ಮ್ಯಾರೇಜ್. ಈತ ಬ್ಲಾಗ್ ಎಂಕ್ ಪಂಡ ಆ ಒಂದಿಚ್ಚಿ ಇಜಿನ ಅನ್ ಬೇತದಾಲಾರೋ ಅಟೈ ಮಲ್ಪಗ ಬೇತೆದಾಲಾರೋ ಮಲ್ಪಗ ವಾಕಿಂಗ್ ಮಲ್ಪೆರ ಪೋಡು ಪಂಡ ಎಂಕ್ ಆ ಒಂದಿಚ್ಚಿ ಕೈಕಲ್ ಸಮ ಬೇನೆ ಆ ಒಂದುಂಡು. ಬೊಕ ಮತ್ತು ಬಸ್ಸೆಲ್ಲ ಬರೋದುಂಡು. ಉಲಾಯಕ್ಕುಲ್ ಎಕ್ಸಸೈಸ್ ಮಲ್ಪಗ ಪಂಡ ಎಂಕ್ ಮಲ್ಪೋಡು ಒಂದುಂಡು ಎನ್ನ ಜೀವ ಮಲ್ಪೆರ ರೆಡಿ ಇಜ್ಜೆ ನಾ ಜೀವ ಪನ ಒಂದುಂಡು ರೆಸ್ಟ್ ಮಲ್ಪೊಂಡ್ಲೆ ಎನ್ನ ದೇಹ ಪನ ಒಂದುಂಡು ರೆಸ್ಟ್ ತೆತ್ತೊಂಡ್ಲೆ ಇಂದ. ಸೊ ಇಂಕ್ ನಿದ್ರೆಲ್ಲ ಬರೋದುಂಡು. ಸೊ ಒಂದೊಂಜಿ ವೀಡಿಯೋ ಎಡಿಟ್ ಮಲ್ದು ಪಾಡ್ವೆ ಎಟ್ಟು ಬೊಕ್ಕ ಜಪ್ಪೆ ಯಾನು.